ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಗುರುವಾರದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 9:30 ಆಗ್ತಾ ಇದೆ. ಈಗ ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಕೂಡ ಮುಗಿಸಿ ಈಗ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಯಾಕಂತ ಅಂದ್ರೆ ಈಗ ಆಲ್ರೆಡಿ ಪಿತೃಪಕ್ಷ ಸ್ಟಾರ್ಟ್ ಆಗಿದೆ. ಕೆಲವು ಕಡೆ ಎಲ್ಲ ಆಗ್ಲೇ ಮಾಡ್ತಾ ಇದ್ದಾರೆ. ನಮ್ಮ ಅಮ್ಮನ ಮನೇಲಿ ಮಾಡೋದು ಮಹಾಲಯ ಅಮಾವಾಸ್ಯೆ ದಿನಾನೇ ಅವರು ಎಡೆ ಇಡೋದು. ಹಾಗಾಗಿ ಇವತ್ತು ತಿಂಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಹೊರಟಿದ್ದೀನಿ ಅಮ್ಮನ ಮನೆಗೆ. ಹಾಗೆ ಇವತ್ತು ಏನೆಲ್ಲ ತಿಂಡಿ ಮಾಡ್ತೀವಿ ಅಂತ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಅಮ್ಮನ ಮನೆಗೆ ಹೋದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ನೋಡಿ, ನಮ್ಮ ಅಮ್ಮನ ಮನೆಗೆ ಬಂದೆ. ನನ್ನ ಮಗಳನ್ನ ಕೂರಿಸ್ಬಿಟ್ಟು ಗೇಟ್ ಕ್ಲೋಸ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಹೆಂಗೆ ಕೂತಾಳೆ ನನ್ನ ಮಗಳು. ನಮ್ಮಮ್ಮ ಮನೆ ಒರೆಸ್ತಾ ಇದ್ದಾರೆ ಇವಾಗ. ಇನ್ನ ಏನು ಮಾಡ್ತಾ ಇದೀಯ ಮಗಳು? ನಮ್ಮ ಅಮ್ಮನ ಮನೆಗೆ ಬಂದೆ. ಅವರೆಲ್ಲ ಹಬ್ಬದ ಕೆಲಸ ಎಲ್ಲ ಮಾಡಿ ಇವಾಗ ಮನೆ ಒರೆಸ್ತಾ ಇದ್ದಾರೆ. ಟೈಮ್ ನೋಡಿ 10:15. ಅಡುಗೆ ಮನೆಗೆಲ್ಲ ಪೇಂಟ್ ಮಾಡಿದ್ದಾರೆ. ಇನ್ನು ಬಾಕ್ಸ್ಗಳೇನು ಜೋಡಿಸಿಲ್ಲ. ಬೆಡ್ಶೀಟ್ ಎಲ್ಲ ವಾಶ್ ಮಾಡಿ ಎಲ್ಲ ಕೆಲಸ ಮಾಡಿ ಮುಗಿಸಿದ್ದಾರೆ ಹಬ್ಬದ ಕೆಲಸ. ನನ್ನನ್ನು ಕರೆದ್ರು, ನಾನು ಬರಲಿಲ್ಲ. ಹಾಗಾಗಿ ಒಬ್ಬರೇ ಎಲ್ಲ ಮಾಡ್ಕೊಂಡವ್ರೆ. ನೋಡಿ, ಕಜ್ಜಾಯಕ್ಕೆ ಅಕ್ಕಿ ನೋಡಿ ಕಜ್ಜಾಯಕ್ಕೆ ಅಂತ ಹೇಳ್ಬಿಟ್ಟು ಅಕ್ಕಿನ ಒಣಗಾಕಿದೀವಿ. ನೀರೆಲ್ಲ ತೆಗೆದ್ಬಿಟ್ಟು ಇದು ಸ್ವಲ್ಪ ಹಾರಷ್ಟೊತ್ತಿಗೆ ಈಗ ನಾನು ಪೂರಿ ಮತ್ತೆ ಸಿಹಿ ಪೂರಿ ಮತ್ತೆ ಕರ್ಜಿಕಾಯಿಗೆ ಹಿಟ್ಟು ಕಲಿಸ್ಕೊಬಿಡ್ತೀನಿ. ಇದು ಅಕ್ಕಿ ಕಜ್ಜಾಯಕ್ಕೆ ಪೂರ್ತಿ ಡ್ರೈ ಆಗಬಾರ್ದು. ಸ್ವಲ್ಪ ವೆಟ್ಟಿರುವಾಗ್ಲೇ ನಾವು ಪೌಡ್ರ್ ಮಾಡಿಕೊಂಡು ಟೈಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಕೂಡ ತೋರಿಸ್ತೀನಿ. ಈಗ ಫಸ್ಟ್ ನಾನು ಕರ್ಜಿಕಾಯಿಗೆ ಹಿಟ್ಟು ಕಲಿಸಿಟ್ಕೊಬಿಡ್ತೀನಿ. ಬನ್ನಿ. ಹಾಗೆ ಈಗ ನಾನು ಕರ್ಜಿಕಾಯಿಗೆ ಅಂತ ಹೇಳ್ಬಿಟ್ಟು ಹಿಟ್ಟು ಕಲಿಸ್ಕೊತಾ ಇದ್ದೀನಿ. 1.5 kg ಅಷ್ಟು ನಾನು ಮೈದಾ ಹಿಟ್ಟು, ಸ್ವಲ್ಪ ಚಿರೋಟಿ ರವೆ, ಹಾಗೆ ಸ್ವಲ್ಪ 1 ಚಿಟಿಕೆಯಷ್ಟು ಸಾಲ್ಟು, ಹಾಗೆ ತುಪ್ಪ ಹಾಕೊಂಡು ಚೆನ್ನಾಗಿ ಹಿಟ್ಟು ನಾದ್ಕೋತಾ ಇದ್ದೀನಿ. ನಾವು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ಕರ್ಜಿಕಾಯಿ ಮತ್ತು ಸಿಹಿ ಪೂರಿ ಚೆನ್ನಾಗಿ ಬರುತ್ತೆ. ನಮ್ಮ ಅಮ್ಮಂದು ಪಾಪ ಇನ್ನೂ ಕೆಲಸ ಮುಗ್ದಿರಲಿಲ್ಲ. ಅವರು ಇನ್ನೂ ಬಟ್ಟೆ ವಾಶ್ ಮಾಡಿ ಸ್ನಾನ ಮಾಡಬೇಕಿತ್ತು. ಹಾಗಾಗಿ ನನಗೆ ಎಲ್ಲ ಏನೇನು ಬೇಕು ಎಲ್ಲ ಮುಂದೆ ತಂದು ಕೊಟ್ಬಿಟ್ಟು ಅವರು ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಪಾಪ ಹಬ್ಬದ ಕೆಲಸ ಎಲ್ಲ ಒಬ್ಬರೇ ಮಾಡಿದ್ದಾರೆ. ನನ್ನನ್ನು ಕರೆದ್ರು, ನನಗೆ ಬರೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಎಲ್ಲ ಒಬ್ಬರೇ ಮಾಡ್ಕೊಂಡಿದ್ರು. ನಮಗೆ ಈ ಪಿತೃಪಕ್ಷ ಬಂತು ಅಂತ ಅಂದರೆ ನಮ್ಮ ಅಮ್ಮನ ಮನೇಲಿ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿ ಮನೆಗೆಲ್ಲ ಪೇಂಟ್ ಮಾಡಿಸ್ತಾರೆ. ಹಾಗೆ ಫುಲ್ ಮನೆಗೇನು ಪೇಂಟ್ ಮಾಡಿಸಿರಲಿಲ್ಲ ಇವರು. ವಾಶ್ರೂಮಿಗೆ ಮತ್ತು ಕಿಚನಿಗೆ ಮಾತ್ರ ಎರಡಕ್ಕೇ ಪೇಂಟ್ ಮಾಡಿಸಿದ್ರು. ಪೂರ್ತಿ ಮನೆಗೆ ಪೇಂಟ್ ಮಾಡಿಸ್ತೀವಿ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕಿಚನು ಮತ್ತು ವಾಶ್ರೂಮ್ಗೆ ಮಾತ್ರ ಪೇಂಟ್ ಮಾಡಿಸ್ಕೊಂಡಿದ್ರು. ಹಾಗೆ ನಮ್ಮಮ್ಮ ಇನ್ನೂ ಜಾಸ್ತಿ ಹಾಕಿ ಕಲಿಸು ಅಂತ ಹೇಳ್ತಾ ಇದ್ದಾರೆ. ನಮ್ಮಮ್ಮಂಗೆ ಏನೇ ತಿಂಡಿ ಮಾಡಲಿ ಅಡುಗೆ ಮಾಡಲಿ ಸ್ವಲ್ಪ ಜಾಸ್ತಿ ಮಾಡಿ ಅಭ್ಯಾಸ. ಹಾಗಾಗಿ ಜಾಸ್ತಿ ಮಾಡು ಅಂತ ಹೇಳ್ತಾ ಇದ್ದಾರೆ. ನಾವು ವರ್ಷಕ್ಕೊಂದೇ ಸಲ ಈ ರೀತಿ ಎಲ್ಲ ತಿಂಡಿ ಮಾಡಿ ಎಡೆ ಇಕ್ಕೋದು. ಹಾಗಾಗಿ ಅವರು ಈ ರೀತಿ ಎಲ್ಲ ತಿಂಡಿ ಮಾಡಿಬಿಟ್ಟು ಅವರು ರಿಲೇಟಿವ್ಗೆ ಹಾಗೆ ಅಕ್ಕಪಕ್ಕದ ಮನೆಗಳಿಗೆಲ್ಲರಿಗೂ ಕೊಡ್ತಾರೆ. ಹಾಗಾಗಿ ಜಾಸ್ತಿ ಮಾಡು ಅಂತ ಹೇಳ್ತಾ ಇದ್ದಾರೆ. ಮೊದಲೆಲ್ಲ ನಮ್ಮ ದೊಡ್ಡಮ್ಮನ ಸೊಸೆ, ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ ಮಗಳು ಎಲ್ಲರೂ ಬಂದು ತಿಂಡಿ ಮಾಡಿಕೊಡ್ತಾ ಇದ್ರು. ಈಗ ಅವ್ರವ್ರ ಲೈಫಲ್ಲಿ ಅವ್ರವ್ರು ತುಂಬ ಬ್ಯುಸಿ ಆಗಿದ್ದಾರೆ. ಹಾಗಾಗಿ ನಾವು ಯಾರನ್ನು ಕೂಡ ಕರೆಯೋದಿಲ್ಲ. ನಾನು ನಮ್ಮಮ್ಮ ಇಬ್ಬರು ಸೇರಿಕೊಂಡೇ ಮಾಡ್ಕೋತೀವಿ. ಎಷ್ಟಾಗುತ್ತೆ ಮೊದಲು ತುಂಬ ಜಾಸ್ತಿ ಮಾಡ್ತಿದ್ವಿ. ಈಗ ಸ್ವಲ್ಪ ಕ್ವಾಂಟಿಟಿ ಕಮ್ಮಿಗೆ ಮಾಡ್ಕೋತೀವಿ. ಈಗ ಕಜ್ಜಾಯದ ಅಕ್ಕಿ ಸ್ವಲ್ಪ ಡ್ರೈ ಆಗಿಬಿಡುತ್ತೆ ಜಾಸ್ತಿ ಅಂತ ಹೇಳ್ಬಿಟ್ಟು ಈಗ ಕಜ್ಜಾಯನೂ ಕೂಡ ಮಾಡ್ಕೋತಾ ಇದ್ದೀವಿ. ಕಜ್ಜಾಯ ನಮ್ಮಮ್ಮ 1 ಸೇರಷ್ಟು ಅಕ್ಕಿ ಹಾಕಿದ್ರು ಕಜ್ಜಾಯಕ್ಕೆ. ಹಾಗೆ 3/4 ಸೇರಷ್ಟು ನಾವು ಇಲ್ಲಿ ಬೆಲ್ಲ ತಗೊಂಡಿದ್ವಿ ಅಳತೆ ನೋಡಿಕೊಂಡು. ಇದು ಕಜ್ಜಾಯ ಹುಷಾರಾಗಿ ಮಾಡಬೇಕು. ಯಾಕಂತಂದರೆ ಇದು ಗಟ್ಟಿ ಪಾಕ ಆದ್ರೂ ಕೂಡ ಕಜ್ಜಾಯ ಗಟ್ಟಿ ಆಗಿಬಿಡುತ್ತೆ. ತೆಳು ಆದ್ರೂ ಕೂಡ ಕಜ್ಜಾಯ ಚೆನ್ನಾಗಿ ಬರೋದಿಲ್ಲ, ಎಣ್ಣೆಯಲ್ಲಿ ಬಿಟ್ಕೊಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಮಾಡ್ಕೋಬೇಕು. ನೀಟಾಗಿ ಗೋಲಿ ರೀತಿ ಪಾಕ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಕಜ್ಜಾಯ.
ಪಾಕ ಬಂದಿತ್ತು, ಹಾಗಾಗಿ ಹಿಟ್ಟು ಸ್ವಲ್ಪನೇ ಹಾಕ್ತಾ ಇದ್ದಾರೆ ನಮ್ಮಮ್ಮ. ನಾನು ತಿರುಗ್ತಾ ಇದ್ದೀನಿ. ನಾವು ಸೌಟು ಸ್ಪೂನು ತಗೊಳ್ಳೋಗಿಂತ ಈ ರೀತಿ ಮುದ್ದೆ ದೊಣ್ಣೆ ತಗೊಂಡ್ರೆ ಸ್ವಲ್ಪ ನಾದೋದಕ್ಕೆ ಚೆನ್ನಾಗಿರುತ್ತೆ ಹಿಟ್ಟು ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಮುದ್ದೆ ದೊಣ್ಣೆ ತಗೊಂಡಿದ್ದೀನಿ. ಈಗ ಲಾಸ್ಟಿಗೆ ನಾವು ಏಲಕ್ಕಿ ಪೌಡರು ಮತ್ತು ಕೊಬ್ಬರಿ, ಎಳ್ಳು ಹಾಗೆ ಗಸಗಸೆ ಇದಿಷ್ಟು ಕೂಡ ಲಾಸ್ಟಲ್ಲಿ ಹಾಕೋತಾ ಇದ್ದೀವಿ. ನಮ್ಮ ಅಮ್ಮಂಗೆ ಈಗಲೂ ಕೂಡ ಕಜ್ಜಾಯ ಹಿಟ್ಟು ಮಾಡೋದಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಅವ್ರಿಗೆ ಭಯ, ಎಲ್ಲಿ ಗಟ್ಟಿ ಆಗಿಬಿಡುತ್ತಾ ಇಲ್ಲ ಅಂತಂದರೆ ಎಲ್ಲಿ ತೆಳು ಆಗಿಬಿಡುತ್ತಾ ಅಂತ ಅಂದ್ಬಿಟ್ಟು ಅವ್ರಿಗೆ ಮಾಡೋದಕ್ಕೆ ಬರೋದಿಲ್ಲ. ಇವಾಗ ಒಂದು 4 ವರ್ಷದಿಂದ ಅಷ್ಟೇ ನಾನು ಮಾಡೋದು. ಮೊದಲೆಲ್ಲ ನಮ್ಮ ರಿಲೇಟಿವ್ ಒಬ್ಬರು ಬಂದು ನಮಗೆ ಮಾಡಿಕೊಡ್ತಾ ಇದ್ರು ಕಜ್ಜಾಯದ ಹಿಟ್ಟು ಮತ್ತು ಚಿಕನ್ ಉಂಡೆ ಹಿಟ್ಟು. ನಾನು ಅವ್ರು ಮಾಡೋದನ್ನು ನೋಡಿ ಇವಾಗ 4 ವರ್ಷದಿಂದ ಈಗ ನಾನೇ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡಿದಾಗ್ಲೇ ಕಜ್ಜಾಯದ ಹಿಟ್ಟು ಮತ್ತು ಚಿಕನ್ ಉಂಡೆ ಹಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ಅದರಿಂದ ಇವಾಗ ನಾನೇ ಮಾಡ್ತೀನಿ, ಅಮ್ಮ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಇವಾಗ ಕಜ್ಜಾಯದ ಹಿಟ್ಟು ಆಯಿತು, ಅದು ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ಅದನ್ನು ಎತ್ತಿಟ್ಬಿಟ್ಟೆ. ಈಗ ಚಿಕನ್ ಉಂಡೆ ಹಿಟ್ಟಿಗೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಎಳ್ಳನ್ನ ಫ್ರೈ ಮಾಡ್ಕೋತಾ ಇದ್ದೀನಿ. 1 ಪಾವಷ್ಟು ಎಳ್ಳು ತಗೊಂಡಿದ್ವಿ, ಹಾಗೆ ಅರ್ಧ ಪಾವಷ್ಟು ಅಕ್ಕಿ ಬೇಕು ಅಂತಂದರೆ ಹಾಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಕಡಲೆ ಕೂಡ ನಾವು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಒಂದು ಅರ್ಧ ಪಾವಷ್ಟು ಕಡಲೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಈಗ ನಮ್ಮಮ್ಮ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಕೊಬ್ಬರಿ ತುರಿಸಿದ್ರು ನನ್ನ ಕೈಲಿ, ಕರ್ಜಿಕಾಯಿಗೆ ಸ್ಟಫಿಂಗ್ಗೆ ಅಂತ ಹೇಳ್ಬಿಟ್ಟು. ನಾವಿಲ್ಲಿ ಕರ್ಜಿಕಾಯಿಗೆ ಒಳಗಡೆ ಹಾಕೋದಕ್ಕೆ ಕೊಬ್ಬರಿಕಾಯಿ ಮತ್ತು ಕಡಲೆ, ಹುರ್ಗಡ್ಲೆ ಮತ್ತು ಇದು ಸಕ್ಕರೆ, ಏಲಕ್ಕಿ ಪೌಡರು ಹಾಗೆ ಗೋಡಂಬಿ, ದ್ರಾಕ್ಷಿ ಇಷ್ಟು ಕೂಡ ಹಾಕೊಂಡಿದ್ದೀವಿ. ಬೇಕು ಅಂತಂದರೆ ನಾವು ಇನ್ನೂ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಹಾಕೋಬೋದು. ನಾವು ಎಕ್ಸ್ಟ್ರಾ ಏನು ಹಾಕೋದಿಕ್ಕೆ ಹೋಗೋದಿಲ್ಲ, ಬರೀ ದ್ರಾಕ್ಷಿ, ಗೋಡಂಬಿ ಇಷ್ಟೇ ಹಾಕೋದು. ಕೆಲವರು ಎಲ್ಲ ಪೌಡ್ರು ಹಾಕ್ತಾರೆ, ನಮಗೆ ಆ ರೀತಿ ಇಷ್ಟ ಆಗೋದಿಲ್ಲ. ಯಾಕಂತಂದರೆ ನಮಗೆ ತಿನ್ನಬೇಕಾದ್ರೆ ಬಾಯಿಗೆ ಎಲ್ಲ ಸಿಗಬೇಕು. ಹಾಗಾಗಿ ನಾವು ಇದೇ ರೀತಿ ನಾವು ಹಾಕೋದು ಕರ್ಜಿಕಾಯಿಗೆ. ಈಗ ನಾವು ಚಿಕನ್ ಉಂಡೆ ಹಿಟ್ಟು ಕೂಡ ಪಾಕ ಬಂದಿತ್ತು ಸ್ವಲ್ಪ ಲೈಟಾಗಿ ಅಂತ ಹೇಳ್ಬಿಟ್ಟು ಏನೆಲ್ಲ ಫ್ರೈ ಮಾಡಿ ರುಬ್ಕೊಂಡಿದ್ವಿ ಅದನ್ನು ಎಲ್ಲ ಹಾಕಿ ಈಗ ಮಾಡಿ ಹಿಟ್ಟಾಯಿತು. ಚಿಕನ್ ಉಂಡೆ ಹಿಟ್ಟು ಚಿಕನ್ ಉಂಡೆ ಹಿಟ್ಟು ಮತ್ತು ಕಜ್ಜಾಯ ಹಿಟ್ಟು ಎರಡೂ ತಣ್ಣಗಾಗೋಷ್ಟೊತ್ತಿಗೆ ನಾವಿಲ್ಲಿ ಕರ್ಜಿಕಾಯಿ ಮಾಡ್ಕೋತಾ ಇದ್ದೀವಿ. ನಾನು ಯಾವುದೇ ಪ್ರೆಸ್ಸಿಂಗ್ ಸಹಾಯ ಇಲ್ಲದೇ ಕೈಯಲ್ಲೇ ನಾನು ಕರ್ಜಿಕಾಯಿ ಮಾಡ್ಕೊಂಡಿದ್ದೀನಿ. ಕೈಯಲ್ಲೇ ನಾನು ಡಿಸೈನ್ ಮಾಡ್ಕೊಂಡಿರೋದು, ಯಾಕಂತಂದರೆ ನನಗೆ ಅಭ್ಯಾಸ ಇದೆ, ಚೆನ್ನಾಗಿ ಡಿಸೈನ್ ಮಾಡ್ತೀನಿ ಕೈಯಲ್ಲೇ. ಹಾಗಾಗಿ ನಾನು ಪ್ರೆಸ್ಸಿಂಗ್ ಯೂಸ್ ಮಾಡ್ದೇನೆ ಕೈಯಲ್ಲೇ ಡಿಸೈನ್ ಮಾಡಿದ್ದೀನಿ. ಇನ್ನೇನೋ ಆಲ್ಮೋಸ್ಟ್ ಕರ್ಜಿಕಾಯಿ ಮುಗಿಯೋಕ್ಕೆ ಬಂತು. ಈಗ ಕಜ್ಜಾಯ ಹಾಕೋಬಿಡೋಣ ಅಂತ ಹೇಳ್ಬಿಟ್ಟು ಕಜ್ಜಾಯ ತಗೊಬರೋದಕ್ಕೆ ಹೋಗಿದ್ದೀನಿ ಹಿಟ್ಟು. ಯಾಕಂತಂದರೆ ಬೇರೆ ತಿಂಡಿ ಮಾಡೋದಕ್ಕೆ ಹೋದರೆ ಇವಾಗ ಎಣ್ಣೆ ಎಲ್ಲ ಫುಲ್ಲು ಗಲೀಜಾಗಿಬಿಡುತ್ತೆ. ಕರ್ಜಿಕಾಯಿ ಮಾಡಿರೋದ್ರಿಂದ ಏನು ಅಷ್ಟೇನು ಎಣ್ಣೆ ಗಲೀಜಾಗಿಲ್ಲ, ಏನು ಬಿಟ್ಕೊಂಡಿಲ್ಲ. ಹಾಗಾಗಿ ಇವಾಗ ನಾವು ಕಜ್ಜಾಯ ಹಾಕೋತಾ ಇದ್ದೀವಿ. ಹಿಟ್ಟು ಇನ್ನೊಂದು ಸ್ವಲ್ಪ ತಣ್ಣಗಾಗಬೇಕಿತ್ತು, ಇನ್ನು ಎಣ್ಣೆ ಗಲೀಜಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಈಗ ಕಜ್ಜಾಯ ಮಾಡ್ಕೋತಾ ಇದ್ದೀವಿ. ಕಜ್ಜಾಯ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಮೇಲೆ ಕ್ರಿಸ್ಪಿ ಹಾಗೆ ಒಳಗಡೆ ತುಂಬ ಸಾಫ್ಟಾಗಿ ಚೆನ್ನಾಗಾಗಿತ್ತು ಕಜ್ಜಾಯ. ಇನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಿತ್ತು, ನಮಗೆ ಎಣ್ಣೆಯನ್ನು ಗಲೀಜಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಫಸ್ಟು ನಾವು ಕಜ್ಜಾಯ ಮಾಡ್ಕೋತಾ ಇದ್ದೀವಿ. ನಾವು ಕಜ್ಜಾಯನ ಈ ರೀತಿ ತೂತ್ ಮಾಡೇ ಹಾಕೋದು, ಫ್ಲ್ಯಾಟ್ ಏನು ಮಾಡೋದಿಲ್ಲ. ನಮ್ಮ ಕಡೆ ಎಲ್ಲ ಈ ರೀತಿ ತೂತ್ ಕಜ್ಜಾಯನೇ ಮಾಡೋದು. ಈ ರೀತಿ ಮಧ್ಯ ಹೋಲ್ ಮಾಡಿಬಿಟ್ಟು ಕಜ್ಜಾಯ ಹಾಕೋತೀವಿ ನಾವು. ನಮ್ಮ ಅಮ್ಮಂಗೆ ಪಾಪ ಎಲ್ಲ ತಿಂಡಿನೂ ಜಾಸ್ತಿ ಮಾಡಿ ಅವ್ರಿಗೆ ಪರಿಚಯ ಇರೋರಿಗೆ ಎಲ್ಲರಿಗೂ ಕೊಡೋದಿಕ್ಕೆ ಆಸೆ. ಪಾಪ ಏನು ಮಾಡೋದಕ್ಕೆ ಆಗೋದಿಲ್ಲ. ಇವಾಗ ಅವ್ರ ಕೈಲೂ ಏಜ್ ಆಯ್ತಾ ಬಂತಲ್ವಾ, ಹಾಗಾಗಿ ಅವ್ರ ಕೈಲೂ ಜಾಸ್ತಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮೊದಲು ನಾವು ಎಷ್ಟು ಜಾಸ್ತಿ ಮಾಡ್ತಿದ್ವಿ, ಈಗ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಂಡಿದ್ದೀವಿ. ಈಗ ನಾನು ಅಮ್ಮ ಇಬ್ಬರೇ ಅಲ್ವಾ ಮಾಡೋದು, ಹಾಗಾಗಿ ನಮಗೆ ಎಷ್ಟಾಗುತ್ತೋ ಅಷ್ಟು ತಿಂಡಿ ಮಾಡ್ಕೋತಾ ಇದ್ದೀವಿ ನಾವು. ನಾವೇನು ಜಾಸ್ತಿ ಸ್ವೀಟ್ ಏನು ತಿನ್ನೋದಿಲ್ಲ, ಸ್ವಲ್ಪ ಖಾರ ಐಟಮೇ ಜಾಸ್ತಿ ತಿನ್ನೋದು. ಹಾಗಾಗಿ ಸ್ವೀಟನ್ನ ಎಷ್ಟು ಬೇಕಷ್ಟು ಮಾಡ್ಕೋತಾ ಇದ್ದೀವಿ. ಈಗ ಕಜ್ಜಾಯ ಮುಗಿದ ತಕ್ಷಣ ಈಗ ಚಿಕನ್ ಉಂಡೆ ಹಿಟ್ಟು ಹಾಗೆ ಸಿಹಿ ಪೂರಿ ಮಾಡ್ಕೋಬೇಕು. ಹಾಗೆ ನಾವು ಕಜ್ಜಾಯಕ್ಕೆ ಬೇಕು ಅಂತಂದರೆ ಜಾಸ್ತಿ ಮೇಲೆ ಎಳ್ಳು ಹಾಕ್ಕೊಂಡು ಕಜ್ಜಾಯ ಮಾಡ್ಕೋಬೋದು.
ಇಷ್ಟ ಇದ್ದರೆ ಎಳ್ಳು ಹಾಕೋಬೋದು, ಮೇಲೆ ಜಾಸ್ತಿ ಎಳ್ಳು ಕಾಣಿಸ್ಬೇಕು ಅಂತ ಅಂದರೆ. ಬೇಡ ನಾವು ಹಿಟ್ಟಿಗೆ ಹಾಕಿರೋದು ಸಾಕು ಅಂತ ಅಂದರೆ ಹಾಗೆ ಮಾಡ್ಕೋಬೋದು. ನಾನು ಸ್ವಲ್ಪ ಕಜ್ಜಾಯಕ್ಕೆ ಮೇಲೆ ಜಾಸ್ತಿ ಎಳ್ಳು ಹಾಕ್ಕೊಂಡು ಕಜ್ಜಾಯ ಮಾಡಿದ್ದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ ಎಡೆಗೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಈಗ ಫಸ್ಟು ಸಿಹಿ ಪೂರಿನೇ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಈಗ ಸಿಹಿ ಪೂರಿ ಮಾಡ್ಕೋತಾ ಇದ್ದೀವಿ. ಕೆಲವರು ಇದನ್ನ ಚಿರೋಟಿ ಅಂತ ಕರೀತಾರೆ, ನಾವು ಇದನ್ನ ಸಿಹಿ ಪುರಿ ಅಂತಾನೆ ಕರೆಯೋದು. ಚಿರೋಟಿ ಅಂತ ಅಂದರೆ ಪದರ ಪದರ ಬರುತ್ತಲ್ಲ, ಬಾದಾಮಿ ಹಾಲು ಹಾಕೊಂಡು ತಿಂತಾರಲ್ಲ, ನಾವು ಅದನ್ನ ಚಿರೋಟಿ ಅಂತ ಕರಿತೀವಿ. ಇದನ್ನ ನಾವು ಸಿಹಿ ಪುರಿ ಅಂತಾನೆ ಕರೆಯೋದು ನಾವು. ನನಗಂತೂ ಆಲ್ರೆಡಿ ಬ್ಯಾಕ್ ಪೇನ್ ಬಂದ್ಬಿಟ್ಟಿತ್ತು. ಎಷ್ಟು ಬೇಗ ತಿಂಡಿ ಮಾಡಿ ಮುಗಿಸ್ತೀವೋ ಅಂತ ಅನ್ನಂಗೆ ಆಗ್ಬಿಟ್ಟಿತ್ತು ನನಗಂತೂ. ಪಾಪ ನಮ್ಮ ಅಮ್ಮಂಗೂ ಒಬ್ಬರೇ ಎಲ್ಲ ಹಬ್ಬದ ಕೆಲಸ ಎಲ್ಲ ಮಾಡಿ ಅವ್ರಿಗೂ ಸಾಕಾಗ್ಬಿಟ್ಟಿತ್ತು. ಎಷ್ಟು ಬೇಗ ಮಾಡಿ ಮುಗಿಸ್ಬಿಡ್ತೀವೋ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಇಬ್ಬರೇ ಮಾಡ್ತಾ ಇದ್ದೀವಿ. ಹಾಗೆ ಚಿಕನ್ ಉಂಡೆ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಅದನ್ನು ನಿಮಗೆ ವಿಡಿಯೋ ಮಾಡೋದನ್ನು ತೋರಿಸೇ ಇಲ್ಲ, ಲಾಸ್ಟಲ್ಲೇ ಪಿಕ್ ಹಾಕ್ತೀನಿ, ನೀವು ನೋಡ್ಬೋದು. ಚಿಕನ್ ಉಂಡೆ ಹಿಟ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಚಿಕನ್ ಉಂಡೆ ಹಿಟ್ಟಿಗೆ ಅಕ್ಕಿ ಮತ್ತು ಉದ್ದಿನ ಕಾಳು ನೆನೆಸಿಟ್ಕೊಂಡು ಅದನ್ನು ರುಬ್ಕೊಂಡು ಅದರಲ್ಲಿ ಹಜ್ಜಿ ನೀವು ಚಿಕನ್ ಉಂಡೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಹಾಗೆ ಮಾಡೋದು, ಮೈದಾ ಹಿಟ್ಟಲ್ಲೆಲ್ಲ ನಾವು ಚಿಕನ್ ಉಂಡೆ ಹಿಟ್ಟು ಹಾಕೋದಿಲ್ಲ. ಕಲಿಸ್ಬಿಟ್ಟು ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆಸ್ಬಿಟ್ಟು ಅದರಲ್ಲಿ ಹದ್ದಿ ನಾವು ಚಿಕನ್ ಉಂಡೆ ಹಾಕ್ತೀವಿ, ಚೆನ್ನಾಗಿ ಬರುತ್ತೆ. ಕೆಲವರೆಲ್ಲ ಮೈದಾ ಹಿಟ್ಟು ಯೂಸ್ ಮಾಡ್ತಾರೆ, ಬಟ್ ನಾವು ಒಂದ್ಸಲನೂ ಯೂಸ್ ಮಾಡಿಲ್ಲ. ಆ ಹಿಟ್ಟು ಮಿಕ್ಕಿದ್ರೆ ನಾವು ಬೇಕಿದ್ರೆ ದೋಸೆನಾದರೂ ಮಾಡ್ಕೋಬೋದಲ್ವಾ, ಹಾಗಾಗಿ ಆ ರೀತಿ ಮಾಡ್ತೀವಿ, ಚೆನ್ನಾಗಾಗುತ್ತೆ. ಈಗ ಕರ್ಜಿಕಾಯಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಕರ್ಜಿಕಾಯಿ. ಹಾಗೆ ಕಜ್ಜಾಯನೂ ಕೂಡ ಚೆನ್ನಾಗಿ ಬಂದಿದೆ. ಈ ನೋಡಿ ಚಿಕನ್ ಉಂಡೆನೂ ಅಷ್ಟೇ ದಪ್ಪ ದಪ್ಪಕ್ಕೆ ಚೆನ್ನಾಗಿ ಬಂದಿದೆ ಚಿಕನ್ ಉಂಡೆ. ಲಾಸ್ಟಲ್ಲಿ ಇದು ಸಿಹಿ ಪೂರಿ. ನಮ್ಮಮ್ಮ ಉಪ್ಪು ಸಾಂಬಾರು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಉಪ್ಪು ಸಾಂಬಾರು ಸೊಪ್ಪು ಬಿಟ್ಟಿತ್ತು ಮನೆ ಹತ್ರನೇ ಅಂತ ಅಂದ್ಬಿಟ್ಟು ಕಿತ್ಕೋತಾ ಇದ್ದಾರೆ ಸಾಂಬಾರು ಮಾಡೋದಕ್ಕೆ. ತಿಂಡಿ ಎಲ್ಲ ಮಾಡಿ ಮುಗೀತು. ಇವಾಗ ನಮ್ಮಮ್ಮ ಅಡುಗೆ ಮಾಡ್ತಾರೆ. ಒಟ್ಟಿಗೆ ಇಲ್ಲೇ ಊಟ ಮುಗಿಸ್ಕೊಂಡು ನಮ್ಮ ಮನೆಗೆ ಹೊರಡೋದು. ನನ್ನ ಮಗಳು ಮಲಗಿದಾಳೆ, ಇನ್ನೂ ಎದ್ದಿಲ್ಲ ಸದ್ಯಕ್ಕೆ. ಖಾರನೂ ರುಬ್ಬೇಕಮ್ಮಮ್ಮೆ, ಉಪ್ಪು ಸಾಂಬಾರು ಖಾರ ರುಬ್ಬೇಕು. ಹೋಗ್ತಾ ಇರುತ್ತಲ್ಲ, ಹಂಗಾಗಿ ಸ್ವಲ್ಪ ಬೆಳೆದಿರುತ್ತೆ ಅಷ್ಟೇ. ಆ ಸೈಡ್ ಒಂದು ಸ್ವಲ್ಪ ಮಣ್ಣು ಬಿಟ್ಕೊಂಡಿದ್ದಾರೆ ಏನಾದರೂ ಗಿಡಗಳು ಹಾಕೋದಕ್ಕೆ ಅಂತ ಅಂದ್ಬಿಟ್ಟು. ಈ ಕಡೆನೂ ಸ್ವಲ್ಪ ಏನೋ ಹೂವಿನ ಗಿಡ ಹಾಕಿದ್ದಾರೆ, ಅಷ್ಟೇನು ಹಾಕಿಲ್ಲ. ಮೊದಲು ಹಾಕಿದ್ರು ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ, ಇವಾಗೇನೂ ಹಾಕಿಲ್ಲ ಜಾಸ್ತಿ. ಓದಬೇಕಲ್ಲ. ಹಾಗೆ ಈಗ ನಮ್ಮಮ್ಮ ಸೊಪ್ಪು ಕಿತ್ಕೊಟ್ಟಿದ್ರಲ್ಲ, ಹಾಗೆ ಬಿಡಿಸ್ಕೊಡ್ತಾ ಇದ್ದೆ. ಬೇಗ ಸಾಂಬಾರು ಮಾಡಿಬಿಡ್ಲಿ, ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ನನ್ನ ಮಗ ಪಾಪ ನಮ್ಮ ದೊಡ್ಡಮ್ಮನ ಮನೇಲೇ ಇದ್ದಾನೆ, ಹಾಗಾಗಿ ಬೇಗ ಊಟ ಮುಗಿಸ್ಕೊಂಡು ಹೋಗ್ಬೇಕಿತ್ತು ನಾವು. ಮತ್ತೆ ನಾಳೆನೂ ಕೂಡ ಬರಬೇಕು. ಚಕ್ಲಿ, ನಿಪ್ಪಟ್ಟು, ಕೋಡುಬೇಳೆ ಅದನ್ನು ಕೂಡ ಮಾಡಬೇಕು. ಆದರೆ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ, ಇಲ್ಲ ಅಂತಂದರೆ ಮಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ತಿಂಡಿ ಮಾಡೋದೆಲ್ಲ ತೋರಿಸಿದ್ದೀನಿ ಅಲ್ವಾ, ಹಾಗಾಗಿ ನಿಮಗೂ ಬೋರ್ ಆಗಿಬಿಡುತ್ತಲ್ವ. ಇವಾಗ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ ನಾವು. ಟೈಮ್ ಬಂದು 9:30 ಆಗಿದೆ. ಹಾಗಾಗಿ ಇವಾಗ ಮಲ್ಕೊಬಿಟ್ರೆ ಸಾಕು ಅಂತ ಅನ್ನಿಸ್ತಾ ಇದೆ, ಯಾಕಂತಂದರೆ ಬ್ಯಾಕ್ ಪೇನ್ ಎಲ್ಲ ಬಂದ್ಬಿಟ್ಟಿದೆ. ಹಾಗಾಗಿ ಇವಾಗ ಹೋಗಿ ಮಲ್ಕೋತೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ನಾಳೆನೂ ಹೋಗಬೇಕು ಅಮ್ಮನ ಮನೆಗೆ, ಹಾಗಾಗಿ ಮತ್ತೆ ನಾಳೆ ಸಿಗ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.